ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಇಬ್ಬರು ಆರೋಪಿಗಳು ತಮ್ಮನ್ನ ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತೇಳಿ ಒಂದು ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. 57ನೇ CCH ಕೋರ್ಟ್ಗೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A13 ಆರೋಪಿಯಾಗಿದ್ದಂತಹ ದೀಪಕ್ ಮತ್ತೆ A14 ಆರೋಪಿಯಾಗಿದ್ದಂತಹ ಪ್ರದೂಷ್ ಏನಿದ್ರೆ, ಈ ಇಬ್ಬರು ಕೊಲೆ ಆರೋಪಿಗಳು ಈ ಒಂದು ಕೇಸ್ ನಲ್ಲಿ ನಮ್ಮನ್ನ ಕೈ ಬಿಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡಿ ಈಗ ಅರ್ಜಿ ಕೂಡ ಸಲ್ಲಿಕೆ ಮಾಡಿರೋದು. ಯಾಕಂದ್ರೆ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದ ಆರೋಪದ ಮೇಲೆ ಈ ಇಬ್ಬರು ಆರೋಪಿಗಳನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿ ನಂತರ ಅವರನ್ನ ಜೈಲಿಗೂ ಕೂಡ ಕಳಿಸಿರ್ತಾರೆ. ಆ ಬಳಿಕ ಇಬ್ಬರು ಆರೋಪಿಗಳು ಕೂಡ ಜಾಮೀನು ಪಡೆದು ಈಗ ಹೊರಗಡೆ ಕೂಡ ಬಂದಿರೋದು. ಸದ್ಯ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಅವನು ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ಒಂದು ಸಿದ್ಧತೆಗಳು ಕೂಡ ನಡೀತಾ ಇದೆ. ಅದಕ್ಕೋಸ್ಕರ ಈಗಾಗಲೇ ನ್ಯಾಯಾಲಯದಲ್ಲಿ ಒಂದು ಸೆಪ್ಟೆಂಬರ್ 25ನೇ ತಾರೀಕು ದಿನಾಂಕ ಕೂಡ ನಿಗದಿಯಾಗಿರೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಒಂದು ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳು ಕೂಡ ನಮ್ಮನ್ನ ಈ ಒಂದು ಪ್ರಕರಣದಿಂದ ಕೈ ಬಿಡಬೇಕು ಅಂತೇಳಿ ಈಗ ಒಂದು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಈ ಆರೋಪಿಗಳ ಒಂದು ಪರವಾಗಿ ಅವರ ವಕೀಲರು ಕೂಡ ಒಂದು ವಾದವನ್ನ ಮಂಡಿಸಿದ್ದು, ಇವರ ಮೇಲೆ ಇರುವಂತಹ ಆರೋಪಗಳೇನು ಮತ್ತೆ ಚಾರ್ಜ್ ಶೀಟ್ ನಲ್ಲಿ ಇವರ ಮೇಲೆ ಏನೆಲ್ಲ ಒಂದು ಅಂಶಗಳ ಮೇಲೆ ಚಾರ್ಜ್ ಶೀಟ್ ಆಗಿದೆ, ಮತ್ತೆ ಏನೆಲ್ಲ ಪೊಲೀಸರು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದರೆ ಈ ಒಂದು ವಿಚಾರವಾಗಿ ಒಂದು ವಾದವನ್ನು ಕೂಡ ಮಂಡಿಸಿದ್ದಾರೆ. ಮತ್ತೆ ಇದಕ್ಕೆ ಪ್ರತಿವಾದವಾಗಿ ಏನು ಪ್ರಕರಣದ SPP ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಕೂಡ ಒಂದು ವಾದವನ್ನ ಮಂಡಿಸಿದ್ದು, ಏನು A13 ಆರೋಪಿ ಆಗಿರುವಂತಹ ದೀಪಕ್ ಮೇಲೆ ಕೂಡ ಈ ಒಂದು ಕೊಲೆಯಲ್ಲಿ ಭಾಗಿರುವಂತಹ ಆರೋಪಗಳಿದ್ದಾವೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಸಾಕ್ಷ್ಯಗಳನ್ನ ಪೊಲೀಸ್ ಅಧಿಕಾರಿಗಳು ಕೂಡ ಸಂಗ್ರಹ ಮಾಡಿದ್ದಾರೆ. ದೀಪಕ್ ಏನಿದ್ದಾನೆ, ಈತ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಹೇಳಿಕೆ ಕೂಡ ಇದೆ. ಮತ್ತೆ ಆತನ ಬಟ್ಟೆಗಳ ಮೇಲೆ ಒಂದು ರಕ್ತದ ಕಲೆಗಳು ಕೂಡ ಇರೋದ್ರಿಂದ ಅದನ್ನ ಏನು FSL ಗೆ ರವಾನೆ ಮಾಡಲಾಗಿತ್ತು. ನಂತರ ಆ ಒಂದು FSL ನಿಂದ ಕೂಡ ಒಂದು ಕೆಲವು ವರದಿಗಳು ಕೂಡ ಬಂದಿದ್ದಾವೆ. ಆರೋಪಿಯ ಮೈ ಮೇಲೆ ಇದ್ದಂತಹ ಒಂದು ಬಟ್ಟೆ ಮೇಲೆ ಇದ್ದಂತಹ ರಕ್ತದ ಕಲೆಗಳೇನಿದೆ, ಆ ಒಂದು ರಕ್ತದ ಕಲೆಗಳು ರೇಣುಕಾಸ್ವಾಮಿಗೆ ಸೇರಿದ್ದು ಅನ್ನುವಂತ ಏನು FSL ರಿಪೋರ್ಟ್ಸ್ ಕೂಡ ಇದೆ. ಅದರಿಂದ ಆರೋಪಿ ಕೂಡ ಈ ಒಂದು ಘಟನಾ ಸ್ಥಳದಲ್ಲಿ ಇರ್ತಾನೆ, ನಂತರ ಕೊಲೆಯಲ್ಲಿ ಕೂಡ ಭಾಗಿಯಾಗಿದ್ದಾನೆ ಅನ್ನೋದಕ್ಕೆ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಗಳು ಕೂಡ ಇದಾವೆ. ಆದ್ರಿಂದ ಈತ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಕೂಡ ಒಂದು ವಾದವನ್ನ ಮಂಡಿಸಿರೋದು. ಮತ್ತೆ ಅದೇ ರೀತಿಯಾಗಿ ಮತ್ತೊಬ್ಬ ಆರೋಪಿಯಾಗಿರುವಂತಹ A14 ಪ್ರದೂಷ್ ಏನಿದ್ದಾನೆ, ಈತ ಕೂಡ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳು ಕೂಡ ಏನು ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಏನು A14 ಆರೋಪಿ ಪ್ರದೂಷ್ ಏನಿದ್ದಾನೆ, ಈತ ಒಂದು ಏನು ಮೊಬೈಲ್ ನಲ್ಲಿ ಒಂದು ಲಾಸ್ಟ್ ಲೊಕೇಶನ್ ಅನ್ನ ಯಾವ ರೀತಿ ಡಿಲೀಟ್ ಮಾಡಬಹುದು, ಮತ್ತೆ ಪೊಲೀಸರ ತನಿಖೆ ಯಾವ ರೀತಿ ಇರುತ್ತೆ, ಮತ್ತೆ ಮೊಬೈಲ್ ಜಾಡನ್ನ ಹಿಡಿದು ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಆತನ ಸರ್ಚ್ ಹಿಸ್ಟ್ರಿಯಲ್ಲಿ ಕೂಡ ಗೊತ್ತಾಗಿದೆ. ಆದ್ರಿಂದ ಮತ್ತೆ ಆತನ ಬಟ್ಟೆ ಮತ್ತೆ ಪ್ಯಾಂಟ್ ಏನಿದೆ ಅದನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಮತ್ತೆ ಅದ್ರ ಮೇಲೆ ಇರುವಂತಹ ರಕ್ತದ ಕಲೆಗಳು ಕೂಡ ಪತ್ತೆ ಆಗಿದ್ದಾವೆ. ಅದರಿಂದ ಈತ ಕೂಡ ಈ ಒಂದು ಕೊಲೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಪತ್ತೆ ಆಗಿದೆ ಅಂತೇಳಿ ಕೂಡ ತಮ್ಮ ವಾದವನ್ನ SPP ಪ್ರಸನ್ನ ಕುಮಾರ್ ಅವರು ಕೂಡ ಮಂಡಿಸಿರುವಂತದ್ದು. ಮತ್ತೆ ಅದೇ ರೀತಿಯಾಗಿ ಏನು ಪ್ರದೂಷ್ ಏನಿದ್ದಾನೆ, ಈತ ಕೊಲೆ ನಡೆದ ಮರುದಿನ ಏನು ಮೃತದೇಹ ಬಿಸಾಡಿದಂತ ಒಂದು ಸ್ಥಳ ಏನಿದೆ, ಆ ಒಂದು ಸ್ಥಳಕ್ಕೆ ತೆರಳಿ ಅಲ್ಲಿ ರೇಣುಕಾಸ್ವಾಮಿಯ ಒಂದು ಡೆಡ್ ಬಾಡಿಯ ಒಂದು ಫೋಟೋವನ್ನು ಕೂಡ ತೆಗೆದುಕೊಂಡು ಬಂದಿರ್ತಾನೆ. ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಡಾಕ್ಯುಮೆಂಟ್ಸ್ ಮತ್ತೆ ಏನು ಮೊಬೈಲ್ ರಿಟ್ರೀವ್ ಏನಿದೆ ಅದರಲ್ಲಿ ಕೂಡ ಕೆಲವು ಅಂಶಗಳು ಕೂಡ ಪತ್ತೆಯಾಗಿದ್ದಾವೆ. ಈತ ಅಲ್ಲಿ ಏನು ಆ ಒಂದು ಕಾಮಾಕ್ಷಿಪಾಳ್ಯದ ಒಂದು ರಾಜಕಾಲುವೆ ಏನಿದೆ, ಆ ಒಂದು ರಾಜಕಾಲುವೆ ಬಳಿಗೆ ತೆರಳಿ ಅಲ್ಲಿ ಫೋಟೋವನ್ನು ಕೂಡ ತೆಗೆದುಕೊಂಡು ಬಂದಿರ್ತಾನೆ. ಈ ಒಂದು ಫೋಟೋವನ್ನು ತೆಗೆದುಕೊಂಡು ಬಂದಿರೋದಲ್ಲದೆ ಏನು ರೇಣುಕಾಸ್ವಾಮಿ ಮಾಡಿರುವಂತಹ ಒಂದು ಮೆಸೇಜಸ್ ಏನಿದೆ ಅದನ್ನ ಕೂಡ ಓದಿ ಅಲ್ಲಿ ಹೇಳಿರ್ತಾನೆ. ನಂತರ ಈ ಒಂದು ಮೆಸೇಜಸ್ ಅನ್ನ ಓದಿ ಒಂದು ಹಲ್ಲೆ ಮಾಡೋದಕ್ಕೆ ಒಂದು ಪ್ರಚೋದನೆಯನ್ನು ಕೂಡ ಕೊಟ್ಟಿರ್ತಾನೆ ಅನ್ನೋ ಒಂದು ಅಂಶವನ್ನು ಕೂಡ ಈಗ SPP ಅವರು ಉಲ್ಲೇಖ ಮಾಡಿ ಈ ಒಂದು ವಾದವನ್ನು ಕೂಡ ಮಾಡಿರ್ತಾರೆ. ಸದ್ಯ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಮತ್ತೆ FSL ರಿಪೋರ್ಟ್ಸ್ ಕೂಡ ಇದಾವೆ. ಅದರಿಂದ ಇಬ್ಬರು ಆರೋಪಿಗಳು ಕೂಡ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಅಂಶಗಳನ್ನ ಮುಂದೆ ಇಟ್ಟು ಈಗ ವಾದವನ್ನು ಕೂಡ ಮಂಡಿಸಿರೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ಏನು ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳಿರ್ಬೋದು ಮತ್ತೆ ಸಂಗ್ರಹ ಮಾಡಿರುವಂತಹ ಸಾಕ್ಷ್ಯಗಳ ಒಂದು ಪಟ್ಟಿ ಏನಿದೆ ಅದನ್ನು ಕೂಡ ಮೆನ್ಷನ್ ಮಾಡಿ ಈಗ ಒಂದು ವಾದವನ್ನು ಕೂಡ ಮಂಡಿಸಿದ್ದಾರೆ. ಇನ್ನು ಉಳಿದಂತೆ ಈಗ ಏನು SPP ಅವರು ವಾದ ಕೂಡ ಈಗ ಮುಕ್ತಾಯ ಆಗಿದ್ದು, ನಂತರ ಇದಕ್ಕೆ ಪ್ರತಿಯಾಗಿ ಈಗ ಏನು ಆರೋಪಿಗಳ ಪರ ವಕೀಲರು ಕೂಡ ಮತ್ತೊಂದು ಪ್ರತಿವಾದವನ್ನು ಮಂಡಿಸೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆದುಕೊಳ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಈ ಇಬ್ಬರು ಆರೋಪಿಗಳು ನಮ್ಮನ್ನ ಈ ಒಂದು ಕೊಲೆ ಪ್ರಕರಣದಿಂದ ಕೈ ಬಿಡಬೇಕು ಅಂತೇಳಿ ಈಗ ಒಂದು ಮನವಿಯನ್ನು ಕೂಡ ಮಾಡಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ ಈಗ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಕೂಡ ಇರೋದ್ರಿಂದ ಮುಂದೆ ನ್ಯಾಯಾಲಯದಲ್ಲಿ ಏನ್ ತೀರ್ಪು ಬರುತ್ತೆ ಅನ್ನೋದು ಕುತೂಹಲ ಕೂಡ ಈಗ ಕಾಡ್ತಾ ಇರೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.